Hi everyone, welcome back to Studies or YouTube channel. This is a class number 7. ಇವತ್ತಿನ ಕ್ಲಾಸಲ್ಲಿ ನಾವು ತಗೊಂಡಿರೋ ಪೇಪರ್ ಬಂದು ಅಕೌಂಟ್ ಅಸಿಸ್ಟೆಂಟ್ ನಾನ್ ಎಚ್.ಕೆ. ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಅಪ್ ಟು ಕ್ಲಾಸ್ 6. ಯಾರು ನೋಡಿಲ್ಲ ಪ್ಲೇ ಲಿಸ್ಟ್ ಆಫ್ ಅ ಕಂಪ್ಯೂಟರ್ಗೆ ಹೋದರೆ ಯು ವಿಲ್ ಗೆಟ್ ಆಲ್ ಕ್ಲಾಸಸ್ ಆಫ್ ಅ ಕಂಪ್ಯೂಟರ್. ದಿಸ್ ಈಸ್ ಅವರ್ ಟೆಲಿಗ್ರಾಮ್ ಚಾನಲ್. ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಕನ್ನಡ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಕ್ಲಾಸಸ್, ಇಂಗ್ಲೀಷ್ ಕ್ಲಾಸಸ್, ಏನು ಗ್ರೂಪ್ ಸಿ ಸಿಲೆಬಸಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಇದೆ ಅಲ್ಲ ಅದು ಕೂಡ ಕಂಪ್ಲೀಟ್ ಆಗಿದೆ. ಡೈಲಿ 1 ಕ್ವಶನ್ ಪೇಪರ್ ಸೀರೀಸ್ ಆ್ಯಂಡ್ ಮಂತ್ಲಿ ಕರೆಂಟ್ ಅಫೇರ್ಸ್ 7 ಮಂತ್ದು. ನೀವು ಪ್ಲೇ ಲಿಸ್ಟಿಗೆ ಹೋಗ್ಬೋದು ಅಥವಾ ಸ್ಟಡೀಸ್ ಆನ್ ಟೆಲಿಗ್ರಾಮ್ ಚಾನಲಿಗೆ ಹೋದರೆ ನಿಮಗೆ ಸಪ್ರೇಟು ಪ್ಲೇ ಲಿಸ್ಟು ವಿಡಿಯೋ ಸಿಗುತ್ತೆ. The form of a computing utilized by an email service is distributed grid P2P cloud. It is called as a cloud. What is cloud computing? Cloud computing refers to a delivering of a computing services over the internet, including storage, database, software ಆಗಿರ್ಬೋದು. ಇದೇನು ಮಾಡುತ್ತೆ ಕ್ಲೌಡ್ ಕಂಪ್ಯೂಟಿಂಗು? ಇಟ್ ಸರ್ವಿಸ್ ಡೆಲಿವರಿಂಗ್ ಸರ್ವಿಸಸ್ ಓವರ್ ದ ಇಂಟರ್ನೆಟ್. ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಸ್ಟೋರೇಜ್ ಆಗಿರ್ಬೋದು, ಡಾಟಾಬೇಸ್, ಸಾಫ್ಟ್ವೇರ್ ಆಗಿರ್ಬೋದು, ಇದೆಲ್ಲ ಕ್ಲೌಡ್ ಕಂಪ್ಯೂಟಿಂಗ್ ಮಾಡುತ್ತೆ. ಇಟ್ ಈಸ್ ಅ ಫಾರ್ಮ್ ಆಫ್ ಅ ಕಂಪ್ಯೂಟಿಂಗ್ ಯುಟಿಲೈಸ್ಡ್ ಬೈ ಅನ್ ಇಮೇಲ್ ಸರ್ವಿಸಸ್. ವಾಟ್ ಈಸ್ P2P ಅಂತಂದರೆ ಇಟ್ ಈಸ್ ಅ ಪೀರ್ ಟು ಪೀರ್ ನೆಟ್ವರ್ಕ್. Email, online games, virtual desktop, database processing and CRM are provided in PaaS, SaaS, IaaS. All of these ಅಂದರೆ ಇಟ್ ಈಸ್ ಅ IaaS. ಏನಿದು IaaS ಅಂದರೆ ಇಟ್ ಈಸ್ ಅ ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಅ ಸರ್ವಿಸಸ್. ಇನ್ ಕ್ಲೌಡ್ ಕಂಪ್ಯೂಟಿಂಗ್ ದೇರ್ ಆರ್ 3 types. IaaS, SaaS ಮತ್ತು PaaS ಅಂತ ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಅ ಸರ್ವಿಸಸ್, ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸಸ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಆ್ಯಸ್ ಅ ಸರ್ವಿಸಸ್. ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಅ ಸರ್ವಿಸಸಲ್ಲಿ ಏನೇನು ಬರುತ್ತೆ? ಇಮೇಲ್ ಬರುತ್ತೆ, ಆನ್ಲೈನ್ ಗೇಮ್ಸ್ ಬರುತ್ತೆ, ನೆಕ್ಸ್ಟ್ ಏನು ಬರುತ್ತೆ? ಬ್ಯಾಕಪ್ ಆಗಿರ್ಬೋದು, ರಿಕವರಿ ಆಗಿರ್ಬೋದು, ಇದೆಲ್ಲ ಎಲ್ಲಿ ಬರುತ್ತೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಅ ಸರ್ವಿಸಸಲ್ಲಿ ಬರುತ್ತೆ. ನೆಕ್ಸ್ಟು ಸಾಫ್ಟ್ವೇರ್ ಸರ್ವಿಸಸ್, ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್. ಇಲ್ಲಿ ಏನು ನೋಡ್ತೀವಿ ಅಂತಂದರೆ ಎಕ್ಸಾಂಪಲ್ಸ್ ಅಂತಂದರೆ MS ಆಫೀಸ್ ಆಗಿರ್ಬೋದು, ಅಂದರೆ ಸಾಫ್ಟ್ವೇರ್ನ ನೋಡ್ತೀವಿ, ಅಪ್ಲಿಕೇಶನ್ಸ್ನ. MS ಆಫೀಸ್ ಆಗಿರ್ಬೋದು, MS ವರ್ಡ್, ಒರಾಕಲ್, CRM ಅಂತಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಇಲ್ಲಿ ನೋಡ್ತೀವಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸಸ್. ಆಲ್ ಅಪ್ಲಿಕೇಶನ್ಸು ಇಲ್ಲಿ ಬರುತ್ತೆ. ನೆಕ್ಸ್ಟು PaaS ಅಂದರೆ ಪ್ಲ್ಯಾಟ್ಫಾರ್ಮ್ ಆ್ಯಸ್ ಅ ಸರ್ವಿಸಸ್. ಪ್ಲ್ಯಾಟ್ಫಾರ್ಮ್ ಆ್ಯಸ್ ಅ ಸರ್ವಿಸಸ್ ಅಂದರೆ ಏನು ಅಂತಂದರೆ ಎಕ್ಸಾಂಪಲ್ ಯಾವುದು ಬರುತ್ತೆ ಇಲ್ಲಿ ಅಂತಂದರೆ ಕ್ಲೌಡ್ ಬೇಸ್ ಬರುತ್ತೆ, ಸೇಲ್ಸ್ ಫೋರ್ಸ್ ಬರುತ್ತೆ, ನೆಕ್ಸ್ಟು ಬ್ಲೂ ಮಿಕ್ಸ್ ಬರುತ್ತೆ. ಇಲ್ಲಿ ಏನು ಮಾಡುತ್ತೆ? ಇಟ್ ಸಪ್ಲೈ ಆನ್ ಡಾಟಾ ಎನ್ವಿರಾನ್ಮೆಂಟ್ ಫಾರ್ ಅ ಡೆವಲಪಿಂಗ್ ಸಾಫ್ಟ್ವೇರ್ ಅಪ್ಲಿಕೇಶನ್. ಇದೇನು ಮಾಡುತ್ತೆ? ಇಟ್ ಸಪ್ಲೈಸ್ ಅ ಡಿಮ್ಯಾಂಡ್ ಎನ್ವಿರಾನ್ಮೆಂಟ್ ಫಾರ್ ಡೆವಲಪಿಂಗ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್. ನಿಮಗೆ ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ಇದು ಯಾವುದರಲ್ಲಿ ಬರುತ್ತೆ? ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಅ ಸರ್ವಿಸಲ್ಲಿ ಬರುತ್ತಾ, ಪ್ಲ್ಯಾಟ್ಫಾರ್ಮ್ ಆ್ಯಸ್ ಅ ಸರ್ವಿಸಲ್ಲಿ ಬರುತ್ತಾ, ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸಲ್ಲಿ ಬರುತ್ತಾ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಆನ್ ಡಿಮ್ಯಾಂಡ್ ಎನ್ವಿರಾನ್ಮೆಂಟ್ ಯಾವುದರಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಇಟ್ ಕಮ್ಸ್ ಇನ್ ಅ ಪ್ಲ್ಯಾಟ್ಫಾರ್ಮ್ ಆ್ಯಸ್ ಅ ಸರ್ವಿಸಸ್. ಈ ರೀತಿ ಕ್ವಶನ್ಸ್ ಬರುತ್ತೆ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಅ ವರ್ಮ್. ಏನಿದು ವರ್ಮ್ ಅಂತಂದರೆ ರೈಟ್ ಒನ್ಸ್, write once, read many.
ಇದ್ರದ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಯಾರು ಕೇಳಿದರೆ, ಡಾಟಾ ಕ್ಯಾನ್ ಬಿ ರಿಟರ್ನ್ ಓನ್ಲಿ ಒನ್ಸ್, ಎಸ್. ಇನ್ನು ಓರ್ ವಿ ಕ್ಯಾನ್ ರೈಟ್ ಅ ಡಾಟಾ ಅಟ್ ಅ ಒನ್ಸ್. ಡಾಟಾ ಆಲ್ರೆಡಿ ರಿಟರ್ನ್ ಕೆನಾಟ್ ಬಿ ಚೇಂಜ್, ಎಸ್. ಯಾವಾಗ ಒಂದು ಸತಿ ನಾವು ಡಾಟಾ ಏನಾದರೂ ಎಂಟರ್ ಮಾಡಿದರೆ ಇಟ್ ಕೆನಾಟ್ ಬಿ ಚೇಂಜ್ಡ್. ಸೊ ದಿಸ್ ಈಸ್ ಆಲ್ಸೋ ರೈಟ್. ಲೇಸರ್ ಬೀಮ್ ಈಸ್ ಯೂಸ್ ಟು ರೈಟ್ ಅ ಡಾಟಾ, ಎಸ್. ಇನ್ನು ವರ್ಮ್ ಅಂದರೆ ರೈಟ್ ಒನ್ಸ್ ರೀಡ್ ಮೆಮೊರಿಯಲ್ಲಿ ನಾವು ಲೇಸರ್ ಬೀಮ್ನ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಅದು ಆಲ್ ಆಫ್ ದಿ ಅಬೋವ್. ದಿಸ್ ರೈಟ್ ಒನ್ಸ್ ರೀಡ್ ಮೆಮೊರಿ ಈಸ್ ಅ ಡಾಟಾ ಸ್ಟೋರೇಜ್ ಟೆಕ್ನಾಲಜಿ ದಟ್ ಅಲೋಸ್ ಅ ಡಾಟಾಸ್ ಟು ಬಿ ರಿಟರ್ನ್ ಟು ಅ ಸ್ಟೋರೇಜ್ ಮೀಡಿಯಮ್ ಅಟ್ ಅ ಸಿಂಗಲ್ ಟೈಮ್. ಸಿಂಗಲ್ ಟೈಮಲ್ಲಿ ನಾವು ಇದನ್ನ ಸ್ಟೋರ್ ಮಾಡ್ತೀವಿ. ಸೊ ಇಟ್ ಕೆನಾಟ್ ಬಿ ಚೇಂಜ್, ಇಟ್ ಈಸ್ ಓನ್ಲಿ ರಿಟರ್ನ್ ಒನ್ಸ್ ನಾವು ಇದನ್ನ ಡಾಟಾ ರಿಟರ್ನ್ ಮಾಡ್ತೀವಿ. ಸೊ ರೈಟ್ ಒನ್ಸ್ ರೀಡ್ ಮೆನಿ. ವಿದ್ಯಾರ್ಥಿ ವೇತನ ಯಾವ ರೀತಿ ಬರಿತೀವಿ? VIDF ಕ್ಯಾಪಿಟಲ್ ಒತ್ತು ಯಾವುದಿದೆ, ಯಾ ಇದೆ, ವೈ. ವಿದ್ಯಾ ಅಂತಂದರೆ ದೊಡ್ಡದ ಇದೆಲ್ಲ, ಅದಕ್ಕೆ ಕ್ಯಾಪಿಟಲ್ ಎ. ವಿದ್ಯಾರ್ಥಿ ಅಂತಂದರೆ ತಿ ಯಾವುದಿದೆ, ಕ್ಯಾಪಿಟಲ್ ಥ ಇದೆ. TIF ಈ ರೀತಿ ಒತ್ತು ಬಂದರೆ ಕ್ಯಾಪಿಟಲ್ ಎಫ್ ಬರುತ್ತೆ ಅಂತ ಹೇಳಿದೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1. MS Excel ಡ್ಯಾಶ್ ಫೀಚರ್ ಕೀಪ್ಸ್ ಅ ಟ್ರ್ಯಾಕ್ ಆಫ್ ಅ ಪ್ರೀವಿಯಸ್ಲಿ ಎಂಟರ್ ಟೆಕ್ಸ್ಟ್. MS Excel ಅಲ್ಲಿ ಯಾವ ಫೀಚರ್ನ ಯೂಸ್ ಮಾಡಿದೆ, ಪ್ರೀವಿಯಸ್ ಏನು ಎಂಟರ್ ಮಾಡಿರ್ತೀವಿ ಡಾಟಾ ಅದನ್ನ ಟ್ರ್ಯಾಕ್ ಮಾಡ್ಬೋದು ಅಂತಂದರೆ ಫಿಲ್ ಸೀರೀಸ್, ಕ್ಯಾಪ್ಚರ್, ಆಟೋ ಟೆಕ್ಸ್ಟ್, ಆಟೋ ಕಂಪ್ಲೀಟ್ ಅಂತಂದರೆ ಇಟ್ ಈಸ್ ಅ ಆಟೋ ಕಂಪ್ಲೀಟ್. ಆಟೋ ಕಂಪ್ಲೀಟ್ ಅನ್ನೋ ಫೀಚರ್ನ ನಾವು ಯೂಸ್ ಮಾಡಿ ಏನು ಡಾಟಾ ಪ್ರೀವಿಯಸ್ ಆಗಿ ಎಂಟರ್ ಮಾಡಿರ್ತೀವಲ್ಲ ಅದನ್ನ ಟ್ರ್ಯಾಕ್ ಮಾಡ್ಬೋದು. ವಿಚ್ ಫಂಕ್ಷನ್ ಈಸ್ ಯೂಸ್ ಟು ಆ್ಯಡ್ ದ ವ್ಯಾಲ್ಯೂ ಇನ್ ಅ ರೇಂಜ್ ಇನ್ ಅ ಎಕ್ಸೆಲ್. ಯಾವ ಫಂಕ್ಷನ್ನ ಯೂಸ್ ಮಾಡಿ ಎಕ್ಸೆಲಲ್ಲಿ ವಿ ಕ್ಯಾನ್ ಆ್ಯಡ್ ದ ವ್ಯಾಲ್ಯೂ ಅಂತಂದರೆ ಆ್ಯಡ್ ABC ಅಲ್ಲ, ಪ್ಲಸ್ ಅಲ್ಲ, ಇಟ್ ಈಸ್ ಅ ಸಮ್. ಈ ರೀತಿ ಸಮ್ ಈಸ್ ಈಕ್ವಲ್ ಟು, ಫಾರ್ ಎಕ್ಸಾಂಪಲ್ C3 = G12 ಈ ರೀತಿ ಬರಿತೀವಲ್ಲ, ಸಮ್ನ ಯೂಸ್ ಮಾಡಿ ನಾವು ಆ್ಯಡ್ ಮಾಡ್ತೀವಿ ವ್ಯಾಲ್ಯೂಸ್ನ. ಟು ಆಪರೇಟ್ ಅ ನುಡಿ ಸಾಫ್ಟ್ವೇರ್ ಇನ್ ಅ ಕಂಪ್ಯೂಟರ್ ಸಿಸ್ಟಮ್, ಕ್ಯಾಪ್ಸ್ ಲಾಕ್ ಶುಡ್ ಬಿ ಆನ್, ಸ್ಕ್ರೋಲ್ ಲಾಕ್ ಶುಡ್ ಬಿ ಆನ್, ನಮ್ ಲಾಕ್ ಶುಡ್ ಬಿ ಆನ್, ಇನ್ಸರ್ಟ್ ಕೀ ಶುಡ್ ಬಿ ಆನ್ ಅಂತಂದರೆ ಇಟ್ ಈಸ್ ಅ ಸ್ಕ್ರೋಲ್ ಲಾಕ್. ನೀವು ನುಡಿ ಸಿಸ್ಟಮಲ್ಲಿ ನುಡಿ ಟೈಪ್ ಮಾಡಬೇಕಾದ್ರೆ ಸ್ಕ್ರೋಲ್ ಲಾಕ್ ಬಟನ್ ಆನ್ ಇದ್ದರೆ ಮಾತ್ರ ನಿಮಗೆ ನುಡಿ ಬರುತ್ತೆ, ಅಥವಾ ಇಲ್ಲ ಅಂತಂದರೆ ಇಂಗ್ಲೀಷ್ ಬರುತ್ತೆ. ಸೊ ಸ್ಕ್ರೋಲ್ ಲಾಕ್ ಶುಡ್ ಬಿ ಆನ್. ಕ್ಯಾಪ್ಸ್ ಲಾಕ್ ಅಂದ್ರೇನು? ಕ್ಯಾಪ್ಸ್ ಲಾಕ್ ಆನ್ ಇದ್ದರೆ ನಿಮಗೆ ನೀವು ಟೈಪ್ ಮಾಡಬೇಕಾದ್ರೆ ಎಲ್ಲ ಕ್ಯಾಪಿಟಲ್ ಲೆಟರ್ಸೇ ಬರುತ್ತೆ. ಈ ರೀತಿ ಎಲ್ಲ ಕ್ಯಾಪಿಟಲ್ ಲೆಟರ್ಸೇ ಬರುತ್ತೆ ಕ್ಯಾಪ್ಸ್ ಲಾಕ್ ಆನ್ ಇದ್ದರೆ. ಇವಾಗ ಅವರೇ ಕೊಟ್ಟಿದ್ದಾರೆ ನುಡಿಯಲ್ಲಿ, ನಾವು ಇದಕ್ಕೆ ಕನ್ನಡದಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ಕ್ಯಾಪಿಟಲ್ ಎಸ್ ಅಂದ್ರೇನು? ಶ. ಅಂದರೆ ಫಸ್ಟು ಸಸ್ಯ ಅನ್ನೋದು ಹೆಲ್ಮೆಟ್ ಆಗುತ್ತೆ, ಇದು ಕೂಡ ಹೆಲ್ಮೆಟ್ ಆಗುತ್ತೆ. ಉಳಿದಿರೋದು 2 ಮತ್ತು 3. ಇಲ್ಲಿ ಕ್ಯಾಪಿಟಲ್ ಎಸ್ ಕೊಟ್ಟಿದ್ದಾರೆ, ಎ ಕೊಟ್ಟಿಲ್ಲ, ದೊಡ್ಡ ಶ ಕೊಟ್ಟಿಲ್ಲ. ಶಾಸ್ತ್ರ ಆಗಲ್ಲ, ಇದು ಕೂಡ ಕ್ಯಾನ್ಸಲ್ ಆಯಿತು. ಏನು ಬರುತ್ತೆ? ಶಸ್ತ್ರಚಿಕಿತ್ಸೆ. ಎಸ್. ಸ ಏನು? ಸ್ಮಾಲ್ ಎಸ್ ಒತ್ತಿದೆ, ಸೊ ಸ್ಮಾಲ್ ಎಫ್. ಥ ಒತ್ತಿದೆ, ಟಿ. ಎಫ್. ರ ಒತ್ತಿದೆ, ಆರ್. ಚಿ ಅಂದ್ರೇನು? CI. KI ಚಿಕಿತ್ಸೆ, FSE. ಸೊ ಯಾವ ಆಪ್ಷನ್ ಕರೆಕ್ಟು? ಆಪ್ಷನ್ 3 ಶಸ್ತ್ರಚಿಕಿತ್ಸೆ. ಲೀಸ್ಟ್ 1 ವಿತ್ ಲೀಸ್ಟ್ 2 ಮ್ಯಾಚ್ ಮಾಡಬೇಕು. ಲೀಸ್ಟ್ 1ನಲ್ಲಿ ಏನಿದೆ? ರ್ಯಾಮ್, ಆಪರೇಟಿಂಗ್ ಸಿಸ್ಟಮ್, ರೀಡ್ ಓನ್ಲಿ ಮೆಮೊರಿ, ಕ್ಯಾಚ್ ಮೆಮೊರಿ. ಲೀಸ್ಟ್ 2ಅಲ್ಲಿ ಏನಿದೆ? ಫಾಸ್ಟೆಸ್ಟ್ ಮೆಮೊರಿ, ವೊಲಟೈಲ್ ಮೆಮೊರಿ, ಸಿಸ್ಟಮ್ ಸಾಫ್ಟ್ವೇರ್, ನಾನ್ ವೊಲಟೈಲ್ ಮೆಮೊರಿ.
ರ್ಯಾಮ್ ಏನಾಗಿದೆ, ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ರ್ಯಾಮ್ ಏನು, ಇಟ್ ಈಸ್ ಅ ವಾಲಟೈಲ್ ಮೆಮೊರಿ. ಎಗೆ 2 ಯಾವುದು, ಆಪ್ಷನ್ 1. ರ್ಯಾಮ್ ಈಸ್ ಅ ವಾಲಟೈಲ್ ಮೆಮೊರಿ. ಆಪರೇಟಿಂಗ್ ಸಿಸ್ಟಮ್ ಯಾವುದು, ಆಪರೇಟಿಂಗ್ ಸಿಸ್ಟಮ್ ಈಸ್ ಅ ಸಿಸ್ಟಮ್ ಸಾಫ್ಟ್ವೇರ್. ನೆಕ್ಸ್ಟ್ ರೀಡ್ ಓನ್ಲಿ ಮೆಮೊರಿ ಏನಾಗಿದೆ, ಇಟ್ ಈಸ್ ಅ ನಾನ್ ವಾಲಟೈಲ್ ಮೆಮೊರಿ. ಕ್ಯಾಚ್ ಮೆಮೊರಿ ಈಸ್ ಅ ಫಾಸ್ಟೆಸ್ಟ್ ಮೆಮೊರಿ. ಫಾಸ್ಟೆಸ್ಟ್ ಮೆಮೊರಿ ಯಾವುದಂತಂದರೆ ಇಟ್ ಈಸ್ ಅ ಕ್ಯಾಚ್ ಮೆಮೊರಿ. ರಿಮೆಂಬರ್ ದಟ್ ರ್ಯಾಮ್ ಈಸ್ ಅ ವಾಲಟೈಲ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ ಈಸ್ ಅ ನಾನ್ ವಾಲಟೈಲ್ ಮೆಮೊರಿ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 1. A computer cannot boot if it does not have the, it is a operating system. If a computer does not have a operating system, it cannot boot. So operating system is very important. Assembler ಅಂದ್ರೇನು, it converts a program language into a, ಅಂದರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್. ಅಸೆಂಬ್ಲರ್ ಅಂದ್ರೇನು, ಅಸೆಂಬ್ಲಿ ಲ್ಯಾಂಗ್ವೇಜಿಂದ ಮಷಿನ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡೋದು. ನೆಕ್ಸ್ಟು ಕಂಪ್ಲೈನರ್ ಅಂತ ಅಂದ್ರೇನು, ಇಟ್ ಕನ್ವರ್ಟಿಂಗ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್ ಎಂಟೈರ್ಲಿ. ಅಂದರೆ ಟ್ರಾನ್ಸ್ಲೇಟರಲ್ಲಿ 3 ಬರುತ್ತೆ. ಫಸ್ಟ್ ಒನ್ ಈಸ್ ಅಸೆಂಬ್ಲರ್, ನೆಕ್ಸ್ಟು ಇಂಟರ್ಪ್ರಿಟರ್, ನೆಕ್ಸ್ಟು ಕಂಪ್ಲೈನರ್ ಅಂತ. ಅಸೆಂಬ್ಲರ್ ಅಂದ್ರೇನು, ಇಟ್ ಕನ್ವರ್ಟ್ಸ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್. ಇಂಟರ್ಪ್ರಿಟರ್ ಅಂದ್ರೇನು, ಇಟ್ ಕನ್ವರ್ಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್ ಬೈ ಕನ್ವರ್ಟಿಂಗ್ ಅ ಲೈನ್ ಬೈ ಲೈನ್. ಇಂಟರ್ಪ್ರಿಟರಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತಾರೆ. ಯಾವ ರೀತಿ, ಲೈನ್ ಬೈ ಲೈನು ಕನ್ವರ್ಟ್ ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಇಂಟರ್ಪ್ರಿಟರ್. ನೆಕ್ಸ್ಟ್ ಕಂಪ್ಲೈನರ್ ಅಂತಂದ್ರೇನು, ಇಟ್ ಈಸ್ ಆಲ್ಸೋ ಕನ್ವರ್ಟ್ ಅ ಹೈ ಲೆವೆಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್ ಫಾರ್ ಎಂಟೈರ್ ಆಗಿ ಇಲ್ಲಿ ಕನ್ವರ್ಟ್ ಮಾಡ್ತಾರೆ. ಇಂಟರ್ಪ್ರಿಟರಲ್ಲಿ ಲೈನ್ ಬೈ ಲೈನ್ ಮಾಡ್ತಾರೆ. ನೆಕ್ಸ್ಟು ಕಂಪ್ಲೈನರಲ್ಲಿ ಎಂಟೈರ್ ಆಗಿ ಅಷ್ಟು ಒಮ್ಮೆಲೆ ಮಾಡ್ತಾರೆ. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಟರ್ಪ್ರಿಟರ್ ಆ್ಯಂಡ್ ದ ಕಂಪ್ಲೈನರ್. ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ವಿಚ್ ಟ್ರಾನ್ಸ್ಲೇಟರ್ ಈಸ್ ಯೂಸ್ ಟು ಕನ್ವರ್ಟ್ ಅ ಹೈ ಲೆವೆಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್ ಬೈ ಲೈನ್ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಇಂಟರ್ಪ್ರಿಟರ್. ಅರ್ಥ ಆಯ್ತಲ್ವಾ? So correct option is operating system. Windows, desktop, browser, taskbar. Windows ಅನ್ನೋದು ಏನಾಗಿದೆ, ಇಟ್ ಈಸ್ ಅ ಆಪರೇಟಿಂಗ್ ಸಿಸ್ಟಮ್. ಎಗೆ 3 ಎಲ್ಲಿದೆ, ಆಪ್ಷನ್ 2. ಡೆಸ್ಕ್ಟಾಪ್ ಅಂದ್ರೇನು, ಇಟ್ ಈಸ್ ಅ ವಿಂಡೋ ಸ್ಕ್ರೀನ್. ಬ್ರೌಸರ್ ಅಂತಂದ್ರೇನು, ಇಟ್ ಈಸ್ ಅ ಇಂಟರ್ನೆಟ್ ಎಕ್ಸ್ಪ್ಲೋರರ್. C2. ನೆಕ್ಸ್ಟ್ ಟಾಸ್ಕ್ ಬಾರ್ ಅಂದರೆ ಇಟ್ ಈಸ್ ಅ ಸಿಸ್ಟಮ್ ಟ್ರೇ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 2. ವೇರ್ ಆರ್ ಡಾಟಾ ಆ್ಯಂಡ್ ಪ್ರೋಗ್ರಾಮ್ ಸ್ಟೋರ್ಡ್ ವೆನ್ ದ ಪ್ರೊಸೆಸರ್ ಯೂಸಸ್ ದೆಮ್. ಡಾಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ, ವೆನ್ ದ ಪ್ರೊಸೆಸರ್ ಯೂಸಸ್ ದೆಮ್ ಅಂತಂದರೆ ಇಟ್ ಸ್ಟೋರ್ಡ್ ಇನ್ ದ ಮೇನ್ ಮೆಮೊರಿಯಲ್ಲಿ ಡಾಟಾ ಸ್ಟೋರ್ ಆಗಿರುತ್ತೆ. ಸೆಕೆಂಡರಿ ಮೆಮೊರಿಯಲ್ಲಿ ಯಾವ್ಯಾವು ಅಂತಂದರೆ ಸಾಲಿಡ್ ಸ್ಟೇಟ್ ಮೆಮೊರಿ ಆಗಿರ್ಬೋದು, ಆಪ್ಟಿಕಲ್ ಡಿಸ್ಕ್ ಆಗಿರ್ಬೋದು, ಫ್ಲಾಪಿ ಡಿಸ್ಕ್. ಇವನ್ನೆಲ್ಲ ಎಲ್ಲಿ ನೋಡ್ತೀವಿ ಅಂತಂದರೆ ಇಟ್ ಈಸ್ ಅ ಸೆಕೆಂಡರಿ ಮೆಮೊರಿ. ಥರ್ಡ್ ಜನರೇಷನ್ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್. ಥರ್ಡ್ ಜನರೇಷನ್ ಕಂಪ್ಯೂಟರಲ್ಲಿ ಏನಿರುತ್ತೆ, ಇಟ್ ಈಸ್ ಅ IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಫಸ್ಟ್ ಜನರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್, ಇಟ್ ಈಸ್ ಅ ಫಸ್ಟ್ ಜನರೇಷನ್. ಸೆಕೆಂಡ್ ಜನರೇಷನಲ್ಲಿ ಏನಿರುತ್ತೆ, ಟ್ರಾನ್ಸಿಸ್ಟರ್. ಥರ್ಡ್ ಜನರೇಷನಲ್ಲಿ IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇರುತ್ತೆ. ಫುಲ್ ಫಾರ್ಮ್ ಆಫ್ NTFS ಅಂದರೆ ನಂಬರ್ ಟೇಬಲ್ ಫೈಲ್ ಸಿಸ್ಟಮ್. ಆಪ್ಷನ್ 3 ಇಸ್ ದ ಕರೆಕ್ಟ್.
ವಿಚ್ ಆಫ್ ದೀಸ್ ಟೂಲ್ ಬಾರ್ ಅಲೋಸ್ ಚೇಂಜಿಂಗ್ ಆಫ್ ಫಾಂಟ್ಸ್ ಆ್ಯಂಡ್ ದೇರ್ ಫಾಂಟ್ ಸೈಜ್. ಯಾವ ಫೀಚರ್ನ ನೀವು ಯೂಸ್ ಮಾಡಿ ಫಾಂಟ್ಸ್ನ ಮತ್ತು ಫಾಂಟ್ ಸೈಜ್ನ ಚೇಂಜ್ ಮಾಡ್ಬೋದು ಅಂತಂದರೆ ಯಾವ ಟೂಲ್ ಬಾರು ಅಂತ ಇಟ್ ಈಸ್ ಅ ಫಾರ್ಮೇಟಿಂಗಲ್ಲಿ ನಾವು ವಿ ಕ್ಯಾನ್ ಚೇಂಜಿಂಗ್ ಆಫ್ ಫಾಂಟ್ಸ್ ಆ್ಯಂಡ್ ದೇರ್ ಫಾಂಟ್ ಸೈಜ್. ಇನ್ಸರ್ಟಲ್ಲಿ ಏನು ಮಾಡ್ಬೋದು, ವಿ ಕ್ಯಾನ್ ಇನ್ಸರ್ಟ್ ಅ ಟೇಬಲ್, ಇಮೇಜಸ್, ಚಾರ್ಟ್ಸ್. ಮ್ಯಾಚ್ ದ ಫಾಲೋಯಿಂಗ್: ಹೋಮ್ ಟ್ಯಾಬ್, ಶಿಫ್ಟ್ ಪ್ಲಸ್ ಟ್ಯಾಬ್, ಪೇಜ್ ಡೌನ್. ಹೋಮ್ ಅಂದ್ರೇನು? It always moves the cell pointer back to come to column A of the row where you are currently positioned. ನಿಮಗೆ ಇದಿಷ್ಟು ಯಾವುದು ಗೊತ್ತಾಗಿಲ್ಲ ಅಂದರೆ ಪೇಜ್ ಡೌನ್ ಅಂದರೆ ನಿಮಗೆ ಗೊತ್ತಾಗುತ್ತೆ. ಏನು? ಟೇಕ್ಸ್ ಗಿವ್ ಒನ್ ಸ್ಕ್ರೀನ್ ಡೌನ್, ಕೆಳಗೆ ಕರ್ಕೊಂಡು ಹೋಗುತ್ತೆ ಅಂತ ಮೀನಿಂಗ್ ಬರುತ್ತೆ. ಸೊ ಡಿಗೆ 3 ಎಲ್ಲಿದೆ? 2ರಲ್ಲಿದೆ. ಸೊ ಟ್ಯಾಬ್ ಕ್ಲಿಕ್ ಮಾಡಿದರೆ ಏನು ಬರುತ್ತೆ? ಸೆಲ್ ಪಾಯಿಂಟರ್ ಜಂಪ್ಸ್ 1 ಕಾಲಮ್ ಟು ದ ರೈಟ್ ಆಫ್ ದ ಸೇಮ್ ರೋ. ನೀವು ಟ್ಯಾಬ್ನ ಕ್ಲಿಕ್ ಮಾಡಿದರೆ ಏನು ಮಾಡುತ್ತೆ? 1 ಕಾಲಮಿಂದ ರೈಟ್ ರೋಗೆ ಅದು ಜಂಪ್ ಮಾಡುತ್ತೆ. ಸೊ ಬಿಗೆ 2 ಎಲ್ಲಿದೆ? ಆಪ್ಷನ್ ಎ ಅಂದರೆ 1, ಆಪ್ಷನ್ 1. ಹೋಮ್ ಅಂದ್ರೇನು? ಆಲ್ವೇಸ್ ಮೂವ್ಸ್ ದ ಸೆಲ್ ಪಾಯಿಂಟರ್ ಬ್ಯಾಕ್ ಟು ಅ ಕಾಲಮ್ ಎ ಆಫ್ ದ ರೋ ವೇರ್ ಯು ಆರ್ ಕರೆಂಟ್ಲಿ ಪೊಸಿಷನ್. ಶಿಫ್ಟ್ ಪ್ಲಸ್ ಟ್ಯಾಬ್ ಅಂದ್ರೇನು? ಸೆಲ್ ಪಾಯಿಂಟರ್ ಜಂಪ್ಸ್ 1 ಕಾಲಮ್ ಟು ದ ಲೆಫ್ಟ್ ಆಫ್ ದ ಸೇಮ್ ರೋ. ಹೌ ಮೆನಿ ಡಿಫಾಲ್ಟ್ ಶೀಟ್ ಇನ್ MS Excel ಫೈಲ್? MS Excel ಅಲ್ಲಿ ಡಿಫಾಲ್ಟ್ ಶೀಟ್ ಎಷ್ಟು ಅಂತ ಕೇಳಿದ್ದಾರೆ. ಇಟ್ ಈಸ್ ಅ ಆಪ್ಷನ್ 3. ಸ್ಟಾರ್ಟಿಂಗ್ಗೆ MS Excel ಅಲ್ಲಿ 3 ಶೀಟ್ಸ್ ಇರುತ್ತೆ, ನೆಕ್ಸ್ಟ್ ಬರುತ್ತೆ, ಬಟ್ ಡಿಫಾಲ್ಟ್ ಎಷ್ಟು ಅಂದರೆ 3. ವಿಚ್ ಆಫ್ ದ ಫಾಲೋಯಿಂಗ್ ಕಮಾಂಡ್ ಈಸ್ ಯೂಸ್ಡ್ ಇನ್ ಅ ಪವರ್ ಪಾಯಿಂಟ್ ಟು ಬ್ರಿಂಗ್ ದ ಯೂಸರ್ ಡೈರೆಕ್ಟ್ಲಿ ಟು ದ ಪ್ರೆಸೆಂಟೇಷನ್ ಫಸ್ಟ್ ಸ್ಲೈಡ್? ಇಟ್ ಈಸ್ ಅ ಕಂಟ್ರೋಲ್ ಪ್ಲಸ್ ಹೋಮ್. ಕಂಟ್ರೋಲ್ ಪ್ಲಸ್ ಹೋಮ್ನ ನಾವು ಯೂಸ್ ಮಾಡಿದರೆ ಪವರ್ ಪಾಯಿಂಟಲ್ಲಿ ಯೂಸರ್ ಡೈರೆಕ್ಟ್ಲಿ ಕಮ್ ಟು ದ ಪ್ರೆಸೆಂಟೇಷನ್ ಆಫ್ ಅ ಫಸ್ಟ್ ಸ್ಲೈಡ್. ಫ್ರಮ್ ವಿಚ್ ಮೆನು ವಿ ಕ್ಯಾನ್ ಆಕ್ಸೆಸ್ ಅ ಟೆಕ್ಸ್ಟ್ ಬಾಕ್ಸ್, ಪಿಕ್ಚರ್, ಚಾರ್ಟ್ ಎಕ್ಸೆಟ್ರಾ ಅಂತಂದರೆ ಇನ್ನು ಇನ್ಸರ್ಟಲ್ಲಿ ನಾವು ಟೆಕ್ಸ್ಟ್ ಬಾಕ್ಸ್ನ ಇನ್ಸರ್ಟ್ ಮಾಡ್ಬೋದು, ಪಿಕ್ಚರು ಅಥವಾ ಚಾರ್ಟ್ನ ಇನ್ಸರ್ಟ್ ಮಾಡ್ಬೋದು. ಎಡಿಟಲ್ಲಿ ಏನು ಮಾಡ್ಬೋದು ಅಂತಂದರೆ ವಿ ಕ್ಯಾನ್ ಕಾಪಿ, ಪೇಸ್ಟ್, ಎಡಿಟ್, ಫೈಂಡ್, ರೀಪ್ಲೇಸ್, ಇವೆಲ್ಲ ನಾವು ಎಡಿಟಲ್ಲಿ ಮಾಡ್ಬೋದು. ವ್ಯೂ ಮೆನು ಅಲ್ಲಿ ಏನು ಬರುತ್ತೆ? ಝೂಮ್ ಬರುತ್ತೆ. ಇನ್ನು MS Excel ಶಿಫ್ಟ್ ಪ್ಲಸ್ F3 ಶಾರ್ಟ್ಕಟ್ ಕೀ ಇಸ್ ಯೂಸ್ ಟು ಇನ್ಸರ್ಟ್. MS Excel ಅಲ್ಲಿ ಶಿಫ್ಟ್ ಪ್ಲಸ್ F3 ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನಾವು ಏನು ಇನ್ಸರ್ಟ್ ಮಾಡ್ಬೋದು ಅಂತಂದರೆ ಇಟ್ ಈಸ್ ಅ ಫಂಕ್ಷನ್. ಶಿಫ್ಟ್ ಪ್ಲಸ್ F3 is used to open the insert function. Which equipment is necessary to access personal computer with the internet ಅಂತಂದರೆ ಗೇಟ್ವೇ, ಮೋಡಮ್, ಮಾನಿಟರ್, ರೂಟಿಂಗ್ ಅಂತಂದರೆ ಇಟ್ ಈಸ್ ಅ ಮೋಡಮ್. ಮೋಡಮ್ ಆ್ಯಕ್ಟ್ಸ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ಅ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್. ಇದೇನು ಮಾಡುತ್ತೆ? ಬ್ರಿಡ್ಜ್ ಆಗಿ ಇದು ಆ್ಯಕ್ಟ್ ಮಾಡುತ್ತೆ. ಯಾವುದ್ರ ಮಿಡಲ್ ಅಂತಂದರೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಮಿಡಲ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಬ್ರಿಡ್ಜ್. ನೆಕ್ಸ್ಟು ಗೇಟ್ವೇ ಅಂತಂದರೆ ಇಟ್ ಕನೆಕ್ಟ್ಸ್ ಟು ನೆಟ್ವರ್ಕ್ ಯೂಸಿಂಗ್ ಅ ಡಿಫ್ರೆಂಟ್ ಪ್ರೋಟೋಕಾಲ್ನ ಯೂಸ್ ಮಾಡಿದ್ದು 2 ನೆಟ್ವರ್ಕ್ನ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟು ರೂಟಿಂಗ್ ಅಂತಂದ್ರೇನು? ಇಟ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಡೈರೆಕ್ಟಿಂಗ್ ಅ ಡಾಟಾ ಪ್ಯಾಕೆಟ್ಸ್ ಫ್ರಮ್ ಒನ್ ನೋಡ್ ಟು ದ ಅನದರ್. ಇದೇನು ಮಾಡುತ್ತೆ? ಡಾಟಾ ಪ್ಯಾಕೆಟ್ಸ್ನ ಟ್ರಾನ್ಸ್ಫರ್ ಮಾಡುತ್ತೆ ಫ್ರಮ್ ಒನ್ ನೋಡಿಂದ ಇನ್ನೊಂದು ನೋಡಿದೆ. ಇಟ್ ಈಸ್ ಕಾಲ್ಡ್ ಆಸ್ ಅ ರೂಟಿಂಗ್. ಸೊ ಕರೆಕ್ಟ್ ಆಪ್ಷನ್ ಅದು ಇಟ್ ಈಸ್ ಅ ಮಾಡರ್ನ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಅ ಡಾಟಾ ಇನ್ MS Excel. MS Excel ಅಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀವಿ? ಇಮೇಜ್, ಚಾರ್ಟ್ಸ್, ಡ್ರಾಯಿಂಗ್, ಸಿಂಬಲ್ಸ್ ಅಂದರೆ ಇಟ್ ಈಸ್ ಅ ಚಾರ್ಟ್. ಈ ರೀತಿ ಕಾಲಮ್ ಚಾರ್ಟ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು, ಜೊತೆಗೆ ಪೈ ಚಾರ್ಟ್ ಆಗಿರ್ಬೋದು. ಈ ರೀತಿ ವೇರಿಯಸ್ ಟೈಪ್ಸ್ ಆಫ್ ಚಾರ್ಟ್ನ ಯೂಸ್ ಮಾಡಿ ನಾವು ಡಾಟಾ ರೆಪ್ರೆಸೆಂಟೇಷನ್ ಮಾಡ್ತೀವಿ. ದ ಲ್ಯಾಂಗ್ವೇಜ್ ದ್ಯಾಟ್ ಈಸ್ ಯೂಸ್ಡ್
ಪ್ರೋಗ್ರಾಮ್ ದ ಫಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಆಫ್ ಅ ಕಂಪ್ಯೂಟರ್ ಈಸ್ ಯಾವುದು ಅಂದರೆ ಇಟ್ ಈಸ್ ಅ ಮಷಿನ್ ಲ್ಯಾಂಗ್ವೇಜ್. ದ ಫಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಸಿಸ್ಟಮ್ ಈಸ್ ಅ ಮಷಿನ್ ಲ್ಯಾಂಗ್ವೇಜ್. ಅಂದರೆ ಬೈನರಿ ಮಷಿನ್ ಲ್ಯಾಂಗ್ವೇಜ್ ಅದು 0 ಮತ್ತು 1. ನೆಕ್ಸ್ಟ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರೇನು? ಇಟ್ ಕನ್ವರ್ಟ್ಸ್ ಅ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್. ನೆಕ್ಸ್ಟು ಪಾಸ್ಕಲ್ ಅಂತಂದ್ರೇನು? ಇಟ್ ಈಸ್ ಅ ಸಿ ಪ್ರೋಗ್ರಾಮ್ ಲ್ಯಾಂಗ್ವೇಜ್, C++ ಲ್ಯಾಂಗ್ವೇಜ್. ನೆಕ್ಸ್ಟು ಫಾರ್ಟ್ರಾನ್ ಅಂತಂದ್ರೇನು? ಫಾರ್ಮುಲಾ ಟ್ರಾನ್ಸ್ಲೇಷನ್. ಇಟ್ ಈಸ್ ಆಲ್ಸೋ ಎ programming language. An operating system keeps track of which programs have access to which hardware devices and uses dash to help a CPU coordinate processes. ಅಂದರೆ it is a interrupt request ಅಂದರೆ IRQS. ಇದೇನು ಮಾಡುತ್ತೆ? It track a program to which hardware devices uses CPU coordinate. ಇದೇನು ಮಾಡುತ್ತೆ? ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಯೂಸಸ್ ಅ ಇಂಟರ್ಪ್ರೆಟ್ ರಿಕ್ವೆಸ್ಟ್ ಟು ಹೆಲ್ಪ್ ಅ CPU coordinate processes and keep tracking. The part of a computer system in charge of managing the hardware and utilization of its resources is. It is a ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ? ಇಟ್ ಈಸ್ ಅ ಪಾರ್ಟ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಆಗಿದೆ. ಇಟ್ ಮ್ಯಾನೇಜಸ್ ದ ಹಾರ್ಡ್ವೇರ್ ಪ್ರೋಸೆಸ್. ಅಂದರೆ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಇಂಟರ್ಮೀಡಿಯೇಟ್ರಿ ಬಿಟ್ವೀನ್ ಅ ಯೂಸರ್ ಆ್ಯಂಡ್ ಅ ಕಂಪ್ಯೂಟರ್ ಹಾರ್ಡ್ವೇರ್. ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಯೂಸರ್ ನಡುವೆ ಇದು ಇಂಟರ್ಫೇಸ್ ಆಗಿರುತ್ತೆ. ಯಾವುದು? ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೇನು? ಈಚ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಈಸ್ ಡಿಸೈನ್ ಟು ಪರ್ಫಾರ್ಮ್ ಅ ಪರ್ಟಿಕ್ಯುಲರ್ ಟಾಸ್ಕ್. ಪ್ರತಿಯೊಂದು ಅಪ್ಲಿಕೇಶನ್ ಏನಾಗಿದೆ ಅದರದ್ದೇ ಆದ ಟಾಸ್ಕ್ನ ಅದು ಪರ್ಫಾರ್ಮ್ ಮಾಡುತ್ತೆ. ವಾಟ್ ಆರ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಂದರೆ MS Excel ಆಗಿರ್ಬೋದು, MS Word, ವಾಟ್ಸಪ್ ಆಗಿರ್ಬೋದು. ನೆಕ್ಸ್ಟು ಅಪ್ಲಿಕೇಶನ್ಸ್ ಏನೇನು ಬರ್ತವೆ ಅವೆಲ್ಲ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ನೆಕ್ಸ್ಟ್ ಯುಟಿಲಿಟಿ ಪ್ರೋಗ್ರಾಮ್ಸ್ ಅಂದ್ರೇನು? ಯುಟಿಲಿಟಿ ಪ್ರೋಗ್ರಾಮ್ ಪರ್ಫಾರ್ಮ್ ಅ ಟಾಸ್ಕ್ ರಿಲೇಟೆಡ್ ಟು ಮೇಂಟೆನೆನ್ಸ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಇದೇನು ಮಾಡುತ್ತೆ? ಇಟ್ ಸಪೋರ್ಟ್ ಟು ಕಂಪ್ಯೂಟರ್ ಟು ಸ್ಮೂತ್ ಫಂಕ್ಷನಿಂಗ್. ಇದು ಸಪೋರ್ಟ್ ಮಾಡುತ್ತೆ ಕಂಪ್ಯೂಟರ್ನು ಫಂಕ್ಷನಿಂಗ್ ಸ್ಮೂತಾಗಿ ಆಗಲಿ ಅನ್ನೋದಕ್ಕೆ ಇದು ಯುಟಿಲಿಟಿ ಪ್ರೋಗ್ರಾಮು ಸಪೋರ್ಟ್ ಮಾಡಿ. ಇಟ್ ಮೇಂಟೈನ್ ದ ಕಂಪ್ಯೂಟರ್ ಸಿಸ್ಟಮ್. ಎಕ್ಸಾಂಪಲ್ ಯಾವುದು ಯುಟಿಲಿಟಿ ಪ್ರೋಗ್ರಾಮಿಗೆ? ಆ್ಯಂಟಿವೈರಸ್, ಫೈಲ್ ಕಂಪ್ರೆಷನ್, ಡಿಸ್ಕ್ ಡಿಫ್ರಾಗ್ಮೆಂಟರ್, ಬ್ಯಾಕಪ್, ಇವೆಲ್ಲ ಏನು ಯುಟಿಲಿಟಿ ಸಾಫ್ಟ್ವೇರಿಗೆ ಎಕ್ಸಾಂಪಲ್. ಸೊ ದ ಪಾರ್ಟ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಚಾರ್ಜ್ ಆಫ್ ಮ್ಯಾನೇಜಿಂಗ್ ದ ಹಾರ್ಡ್ವೇರ್ ಅಂದರೆ ಇಟ್ ಈಸ್ ಅ ಆಪರೇಟಿಂಗ್ ಸಿಸ್ಟಮ್. ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಕ್ಲೋಸ್ ದ ಆ್ಯಕ್ಟಿವ್ ಡಾಕ್ಯುಮೆಂಟ್ ಇನ್ MS ವರ್ಡ್? MS ವರ್ಡಲ್ಲಿ ಆ್ಯಕ್ಟಿವ್ ಡಾಕ್ಯುಮೆಂಟ್ನ ಕ್ಲೋಸ್ ಮಾಡೋದಕ್ಕೆ ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಅ Ctrl+F4. Ctrl+F4ನ ಯೂಸ್ ಮಾಡಿ ನಾವು ಆ್ಯಕ್ಟಿವ್ ಡಾಕ್ಯುಮೆಂಟ್ನ ಕ್ಲೋಸ್ ಮಾಡ್ತೀವಿ MS ವರ್ಡಲ್ಲಿ. Ctrl+F ಏನು? ಫೈಂಡ್, ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2, ಬ್ರಿಡ್ಜ್, ಪಿಂಗ್, ಜಾಯ್ಸ್ಟಿಕ್, ಮಾಡಮ್. ಬ್ರಿಡ್ಜ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ನೆಟ್ವರ್ಕಿಂಗ್ ಡಿವೈಸ್. ಎಗೆ 2 ಎಲ್ಲಿದೆ? ಎಗೆ 2 1 ಇದೆ. ಸೊ ಈ ಆಪ್ಷನ್ ಕರೆಕ್ಟ್. ಬ್ರಿಡ್ಜ್ ಅನ್ನೋದು ಇಟ್ ಈಸ್ ಅ ನೆಟ್ವರ್ಕಿಂಗ್ ಡಿವೈಸ್. ಜಾಯ್ಸ್ಟಿಕ್ ಏನು ನಿಮಗೆಲ್ಲ ಗೊತ್ತೇ ಇರುತ್ತೆ. ಇಟ್ ಈಸ್ ಅ ಇನ್ಪುಟ್ ಡಿವೈಸಸ್. 3ಗೆ 1, 3ಗೆ 1 ಇರೋ ಆಪ್ಷನ್ ಕೂಡ 3. ಮಾಡಮ್ ಅಂದ್ರೇನು? ಮಾಡಮ್ ಏನು? ಇಟ್ ಈಸ್ ಅ modem it is a input or a output device. Ping ಏನು? it is a protocol. Ping ಏನು? it is a protocol. it is a ping the primary function ಏನಾಗಿರುತ್ತೆ? it is a check the device on a internet is accessible and communication with another device. another device ಗೆ ಕನೆಕ್ಟ್ ಆಗಿದೆನೋ ಇಲ್ಲ ನೆಟ್ವರ್ಕ್ ಅನ್ನೋದನ್ನ ಇದು ಪಿಂಗ್
ಚೆಕ್ ಮಾಡೋದು. ಇಟ್ ಈಸ್ ಅ ಪ್ರೋಟೋಕಾಲ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ವಿಚ್ ನೆಟ್ವರ್ಕಿಂಗ್ ಡಿವೈಸ್ ದಟ್ ಅಲೋಸ್ ಯು ಟು ಕನೆಕ್ಟ್ 2 LANs or 2 segments of a same LAN? ಯಾವುದು ಅಂತಂದರೆ ಇಟ್ ಈಸ್ ಅ ಬ್ರಿಡ್ಜ್. ಅಂದರೆ ಬ್ರಿಡ್ಜ್ ಈಸ್ ಯೂಸ್ ಟು ಕನೆಕ್ಟ್ 2 LANs. 2 LANsನ ಇದು ಕನೆಕ್ಟ್ ಮಾಡುತ್ತೆ, ಅಥವಾ 2 segmentsನ ಆಫ್ ಅ ಸೇಮ್ LAN ಕನೆಕ್ಟ್ ಮಾಡುತ್ತೆ. ಬ್ರಿಡ್ಜ್ ಆಪರೇಟೆಡ್ ಅಟ್ ಡಾಟಾ ಲಿಂಕ್ ಲೇಯರ್. OS ಮಾಡಲಲ್ಲಿ ಬ್ರಿಡ್ಜ್ ಎಲ್ಲಿ ಬರುತ್ತೆ ಅಂತಂದರೆ ಇಟ್ ಈಸ್ ಅ ಡಾಟಾ ಲಿಂಕ್ ಲೇಯರಲ್ಲಿ ಬರುತ್ತೆ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅ ಇಮೇಲ್ ಪ್ರೋಟೋಕಾಲ್. ಇದರಲ್ಲಿ ಯಾವುದು ಇಮೇಲ್ ಪ್ರೋಟೋಕಾಲ್ ಅಂತ ಕೇಳಿದ್ದಾರೆ. ಟೆಲ್ನೆಟ್, FTP, SMTP, DNS ಅಂತಂದರೆ SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಈಸ್ ಯೂಸ್ ಟು ಟ್ರಾನ್ಸ್ಫರ್ ಅ ಮೇಲ್. ಇಟ್ ಈಸ್ ಅ ಇಮೇಲ್ ಪ್ರೋಟೋಕಾಲ್. FTP ಅಂದ್ರೆ ಏನು? ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದೇನು ಮಾಡುತ್ತೆ? ಫಾರ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಅ ಫೈಲ್ಸ್ ಆ್ಯಂಡ್ ವಿ ಕ್ಯಾನ್ ಅಪ್ಲೋಡ್ ದ ಫೈಲ್ಸ್. ನೆಕ್ಸ್ಟ್ DNS ಅಂತಂದ್ರೇನು? ಡೊಮೈನ್ ನೇಮ್ ಸಿಸ್ಟಮ್. ಎಕ್ಸ್ಪ್ಯಾಂಡ್ ಕೂಡ ಕೇಳ್ಬೋದು. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನೋಟ್ಸ್ ಪೇಜ್ ವ್ಯೂ ಅಲೋಸ್ ಹಸ್ ಟು ಚೇಂಜ್ ಆರ್ಡರ್ ಆಫ್ ಸ್ಲೈಡ್ಸ್ ಇನ್ ಅ ಪ್ರೆಸೆಂಟೇಷನ್. ನೋಟ್ ಸ್ಲೈಡ್ ಏನು ಮಾಡುತ್ತೆ? ಸ್ಲೈಡ್ನ ಆರ್ಡರ್ ಆಗಿ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವ? ನೋ, ಇಟ್ ಈಸ್ ರಾಂಗ್. ಸ್ಲೈಡ್ ಸಾರ್ಟರ್ ವ್ಯೂ ಡಿಸ್ಪ್ಲೇಸ್ ದ ಮೆನಿಚೂರ್ ಆಫ್ ಆಲ್ ಸ್ಲೈಡ್ಸ್ ಆಫ್ ಅ ಪ್ರೆಸೆಂಟೇಷನ್. ಹೇಳಿದೆ ಸ್ಲೈಡ್ ಸಾರ್ಟರ್ ಅಂದರೆ ಏನು? ಸ್ಲೈಡ್ ಪಕ್ಕ ಮೆನಿಚೂರ್ ಅಂದರೆ ಸಣ್ಣದಾಗಿ ಸ್ಲೈಡ್ ಡಿಸ್ಪ್ಲೇ ಆಗಿರುತ್ತೆ. ವಿ ಕ್ಯಾನ್ ರೀಅರೇಂಜ್ ದ ಸ್ಲೈಡ್ಸ್. ಸೊ ಇಟ್ ಈಸ್ ಕರೆಕ್ಟ್. The slideshow view is used to run the presentation from the first slide. Yes. Normal view provides us to editing mode when we can work frequently. Yes, normal view ಏನು ಮಾಡುತ್ತೆ? ಎಡಿಟಿಂಗ್ ಮೋಡ್ನ ಪ್ರೊವೈಡ್ ಮಾಡುತ್ತೆ. ಸೊ ಆಪ್ಷನ್ ಯಾವುದು ಕರೆಕ್ಟು? ಆಪ್ಷನ್ 2 ಈಸ್ ದ ಕರೆಕ್ಟ್. ದಿಸ್ ಈಸ್ ಆಲ್ ಅಬೌಟ್ ಕಂಪ್ಯೂಟರ್ 30 ಕ್ವಶನ್ಸ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀವಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕ್ಲಾಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.